ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಇವತ್ತಿನ ವಿಡಿಯೋ ನಿಜವಾಗ್ಲೂ ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡುತ್ತೆ. ನನ್ನಂತೂ ತುಂಬ ಇನ್ಸ್ಪೈರ್ ಮಾಡಿತ್ತು. ಆ ಘಟನೆ ಈ ವ್ಯಕ್ತಿಯ ಜೀವನದಲ್ಲಿ ಆದಾಗ ದೇವರು ಅದ್ಭುತ ಮಾಡಿದ್ದು ನಿಜವಾಗ್ಲೂ ನನ್ನನ್ನು ಭಾಳ ಇನ್ಸ್ಪೈರ್ ಮಾಡಿದೆ. ಹಾಗಾಗಿ ನಾನು ಈ ವಿಡಿಯೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೇಳಿಸ್ಕೊಂಡ ನಂತರ, ನೋಡಿದ ನಂತರ ನೀವೂ ಸಹ ಬಹಳ ಇನ್ಸ್ಪೈರ್ ಆಗ್ತೀರಾ ಅಂತ ನನಗೊಂದು ನಂಬಿಕೆ ಇದೆ. ಈಗಾಗಲೇ ನೀವು ಟೈಟಲ್ ಓದಿರ್ತೀರ, ವಿಸ್ಕಿಗೋಸ್ಕರ ಬೈಬಲ್ ಅಡವಿಟ್ಟ, ತಾಯಿಯ ಪ್ರಾರ್ಥನೆ ಬಲವುಳ್ಳದು, ಈತ ಯಾರು, ಪ್ರಾರ್ಥನೆ ಶಕ್ತಿ, ಡೋಂಟ್ ಮಿಸ್ ಅಂತ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಈ ವ್ಯಕ್ತಿಯ ಹೆಸರು ವಿಲಿಯಂ ಪ್ಯಾಟನ್ ಮ್ಯಾಕೆ ಅಂತ ಹೆಸರು. ಹಾಗಾಗಿ ಈ ವ್ಯಕ್ತಿಯ ಫೋಟೋವನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಮೇಲಿನ ಚಿತ್ರದಲ್ಲಿರುವ ವಿಲಿಯಂ ಪ್ಯಾಟನ್ ಮ್ಯಾಕೆ 1839ರಲ್ಲಿ ಜನಿಸಿದರು. 17ನೇ ವಯಸ್ಸಿನಲ್ಲಿ ಅವರು ಕಾಲೇಜ್ಗೆ ತೆರಳಿದರು. ಅವನ ತಾಯಿ ಅತ್ಯಂತ ದೈವಿಕ ಕ್ರಿಶ್ಚಿಯನ್ ಮಹಿಳೆಯಾಗಿದ್ದು, ವಿಲಿಯಂ ಅವರ ವಿನಾಶದ ಹಾದಿಯಲ್ಲಿ ಹೋಗುತ್ತಿದ್ದಾರೆ ಎಂಬ ಭಯದಿಂದ ಕಾಲೇಜ್ಗೆ ಹೋಗುವುದನ್ನು ಬಯಸಲಿಲ್ಲ. ಆದರೆ ಅವಳು ಅವನನ್ನು ಭಗವಂತನ ಕಡೆಗೆ ತಿರುಗಿಸಿದಳು ಮತ್ತು ಅವನಿಗೆ ಕಾಲೇಜ್ ಹೋಗಲು ಅವಕಾಶ ಮಾಡಿಕೊಟ್ಟಳು. ಅವನ ನಿರ್ಗಮನದ ಮೊದಲ ಅವಳು ವಿಲಿಯಂಗೆ ಅವನೊಂದಿಗೆ ತೆಗೆದುಕೊಳ್ಳಲು ಬೈಬಲನ್ನು ಕೊಟ್ಟಳು ಮತ್ತು ಬೈಬಲ್ನ ಮೊದಲ ಪುಟದಲ್ಲಿ ಅವಳು ಅವಳ ಹೆಸರು ಮತ್ತು ಬೈಬಲ್ ಪದ್ಯವನ್ನು ಬರೆದಳು. ವಿಲಿಯಂನ ತಾಯಿ ತನ್ನ ಮಗನಿಗೆ ಅವನ ರಕ್ಷಣೆಗಾಗಿ ಪ್ರತಿದಿನ ಪ್ರಾರ್ಥಿಸುವುದಾಗಿ ಹೇಳಿದಳು. ವಿಲಿಯಂ ಕಾಲೇಜಿಗೆ ತೆರಳಿದರು ಮತ್ತು ನಂತರ ವಿಶ್ವವಿದ್ಯಾಲಯದ ವೈದ್ಯಕೀಯ ಶಾಲೆಗೆ ಹೋದರು. ಅಲ್ಲಿ ಅವರು ತಪ್ಪಾದ ಗುಂಪಿನೊಂದಿಗೆ ಪ್ರಯಾಣಿಸಲು ಪ್ರಾರಂಭಿಸಿದರು. ಒಂದು ದಿನ ಕುಡಿತದ ಅಮಲಿನಲ್ಲಿ ವಿಲಿಯಂ ಮದ್ಯವನ್ನು ಖರೀದಿಸಲು ಹಣಕ್ಕಾಗಿ ತನ್ನ ತಾಯಿ ಬೈಬಲನ್ನು ಗಿರವಿ ಇಟ್ಟನು. ಮನೆಯಲ್ಲಿ ಅಮ್ಮ ಹೇಳಿಕೊಟ್ಟಿದ್ದನ್ನು ಬಿಟ್ಟು ಅಲೆದಾಡುತ್ತಿದ್ದ ವಿಲಿಯಂ ಯಶಸ್ವಿ ವೈದ್ಯರಾದರೂ ತನ್ನ ಪಾಲನೆಯಲ್ಲಿ ತೊರೆದರು. ಅವರು ಬದ್ಧ ನಾಸ್ತಿಕರಾದರು ಮತ್ತು ನಗರದಲ್ಲಿ ನಾಸ್ತಿಕರ ಸಮಾಜದ ಅಧ್ಯಕ್ಷರಾಗಿಯೂ ಆಯ್ಕೆಯಾದರು. ಆದರೆ ದೇವರು ವಿಲಿಯಂ ಪ್ಯಾಟನ್ ಮ್ಯಾಕೆಗೆ ಒಂದು ಯೋಜನೆಯನ್ನು ಹೊಂದಿದ್ದನು. ಒಂದು ದಿನ ಅಪಘಾತಕ್ಕೊಳಗಾದ ವ್ಯಕ್ತಿಯೊಬ್ಬರು ಅವರ ಆಸ್ಪತ್ರೆಗೆ ಬಂದರು ಮತ್ತು ಡಾಕ್ಟರ್ ಮ್ಯಾಕೆ ಅವರ ಆರೈಕೆಯಲ್ಲಿದ್ದರು. ಆ ರೋಗಿ ತನಗೆ ಬದುಕಲು ಕೆಲವೇ ಗಂಟೆಗಳಿವೆ ಎಂದು ತಿಳಿದುಕೊಂಡ ನಂತರ ಡಾಕ್ಟರ್ ಮ್ಯಾಕೆ ಅವರನ್ನು ಕೇಳಿದರು, ನೀವು ದಯವಿಟ್ಟು ನನ್ನ ಮನೆ ಒಡತಿಯನ್ನು ಕಳಿಸುತ್ತೀರಾ ಮತ್ತು ನನಗೆ ಪುಸ್ತಕವನ್ನು ಕಳಿಸಲು ಕೇಳುತ್ತೀರಾ? ವೈದ್ಯರು ಒಪ್ಪಿದರು ಮತ್ತು ಕೆಲವು ಗಂಟೆಗಳಲ್ಲಿ ಮನೆ ಒಡತಿ ಪುಸ್ತಕದೊಂದಿಗೆ ಬಂದರು. ಅದು ಸಾಯುತ್ತಿರುವ ರೋಗಿಯ ಬೈಬಲ್ ಆಗಿತ್ತು. ಸ್ವಲ್ಪ ಸಮಯದ ನಂತರ ರೋಗಿಯು ಸತ್ತನು. ರೋಗಿಯು ವಿನಂತಿಸಿದ ಪುಸ್ತಕದ ಬಗ್ಗೆ ಡಾಕ್ಟರ್ ಮ್ಯಾಕೆಗೆ ತನ್ನ ನರ್ಸ್ಗೆ ಈ ರೀತಿಯಾಗಿ ಕೇಳ್ತಾನೆ. ಸಾಯುತ್ತಿರುವ ರೋಗಿ ಕೇಳಿದ ಪುಸ್ತಕ ಯಾವುದು? ಅದು ಅವನ ಬ್ಯಾಂಕ್ ಪುಸ್ತಕವೇ ಅಥವಾ ಅವನು ದಿನಚರ್ಯೆಗಳನ್ನು ನೋಟ್ ಮಾಡಿಕೊಳ್ಳುವ ಪುಸ್ತಕವೇ ಎಂದು ಕೇಳಿದರು. ನರ್ಸ್ ಉತ್ತರಿಸಿದರು, ಇಲ್ಲ, ಅದೆರಡೂ ಅಲ್ಲ. ಇದು ಇನ್ನೂ ಅವನ ದಿಮ್ಮಿನ ಕೆಳಗೆ ಇದೆ, ಹೋಗಿ ನೋಡಿ ಎಂದಳು. ಡಾಕ್ಟರ್ ಮ್ಯಾಕೆಗೆ ದಿಮ್ಮಿನ ಕೆಳಗೆ ತಲುಪಿ ಪುಸ್ತಕವನ್ನು ಹೊರತೆಗೆದರು. ಅವನು ಅದನ್ನು ತೆರೆದಾಗ ಅವನ ಕಣ್ಣುಗಳು ಬೈಬಲ್ನ ಮೊದಲ ಪುಟದ ಮೇಲೆ ಬಿದ್ದವು. ಅವನು ಆಶ್ಚರ್ಯಕ್ಕೆ ಒಳಗಾದನು. ಅವನು ತನ್ನ ತಾಯಿಯಿಂದ ಪಡೆದ ಬೈಬಲನ್ನು ಅವನು ವರ್ಷಗಳ ಹಿಂದೆ ಗಿರವಿ ಇಟ್ಟದನು. ಅವನು ತನ್ನ ಹೆಸರು, ಅವನ ತಾಯಿಯ ಹೆಸರು ಮತ್ತು ಅವಳು ಬರೆದ ಬೈಬಲ್ನ ಒಂದು ವಾಕ್ಯ, ಯೋಹಾನ ಸುವಾರ್ತೆ 3:16, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನೆಂದರೂ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವನು ನಾಶವಾಗದೆ ಶಾಶ್ವತವಾದ ಜೀವವನ್ನು ಹೊಂದುವನು ಎಂಬುದು. ಡಾಕ್ಟರ್ ಮ್ಯಾಕೆಗೆ ತುಂಬ ಮುಳುಗಿ ಹೋದನು. ಅವನು ಬೈಬಲನ್ನು ತನ್ನ ಕೋಟ್ ಅಡಿಯಲ್ಲಿ ಜಾರಿಕೊಂಡು ತನ್ನ ಖಾಸಗಿ ಕಚೇರಿಗೆ ಹಿಂತಿರುಗಿದನು. ಆ ಕಚೇರಿಯಲ್ಲಿ ದುಷ್ಟ ನಾಸ್ತಿಕ ಮತ್ತು ನಾಸ್ತಿಕನಾಗಿದ್ದ ಈ ಮ್ಯಾಕೆ ದೇವರನ್ನು ಕರುಣಿಸಲಿ ಮತ್ತು ತನ್ನನ್ನು ರಕ್ಷಿಸಲಿ ಎಂದು ಮೊಣಕಾಲಿಗೆ ಬಿದ್ದರು. ಅವನು ತನ್ನ ಪಾಪ ಪೂರ್ಣ ಜೀವನವನ್ನು ಕ್ಷಮಿಸುವಂತೆ ಕರ್ತನನ ಯೇಸುವನ್ನು ಕೇಳಿಕೊಂಡನು ಮತ್ತು ತನ್ನ ತಾಯಿಯ ದೈನಂದಿನ ಪ್ರಾರ್ಥನೆಯ ಕಾರಣದಿಂದಾಗಿ ವೈಭವಯುತವಾಗಿ ರಕ್ಷಿಸಲ್ಪಟ್ಟನು ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಪ್ರಿಯರೇ, ಈ ವಿಲಿಯಂನ ಜೀವನದಲ್ಲಿ ಆಕೆಯ ತಾಯಿಯ ಪಾತ್ರ ಬಹಳ ಅದ್ಭುತವಾಗಿತ್ತು. ಅದು ನನ್ನನ್ನು ಬಹಳ ಸೆಳೀತು. ನೋಡಿ, ಕುಡಿಯೋದಕ್ಕೆ ಕಾಸಿಲ್ಲ ಅಂತ ಹೇಳಿ ಈ ಬೈಬಲ್ನ ಗಿರ್ವಿ ಇಡ್ತಾನೆ, ಮಾರ್ತಾನೆ. ಆದರೆ ತಾಯಿಯ ಪ್ರಾರ್ಥನೆ ಹಿಂದೆ ಎಷ್ಟು ದೊಡ್ಡ ಶಕ್ತಿ ಆಗಿತ್ತಂದರೆ, ಅವನು ದಾರಿ ತೊಲಗಿ ಹೋಗಿದ್ರೂ ಸಹ ತನ್ನ ತಾಯಿ ಏನು ಪ್ರಾರ್ಥನೆ ಮಾಡಿ ಕೊಟ್ಟಿದ್ಲಲ್ಲ, ಯಾರು ಗಿರ್ವಿ ಇಟ್ಟಿದ್ನೋ ಅದೇ ಗಿರ್ವಿ ಇಟ್ಟಿಸ್ಕೊಂಡಂಥ ವ್ಯಕ್ತಿ
ಪೇಷಂಟ್ ಆಗಿ ತನ್ನ ಬಳಿಗೆ ಬಂದು ಆ ಪುಸ್ತಕವನ್ನು ಓದಿ ತಾನು ಅಲ್ಲೇ ಸತ್ತಿ ಆ ಪುಸ್ತಕವನ್ನು ಅಲ್ಲೇ ಬಿಟ್ಟಾಗ ಆ ಬೈಬಲ್ ಹಿಂತಿರುಗಿ ವಿಲಿಯಂ ಹತ್ರನೇ ಬರುತ್ತೆ. ಎಷ್ಟು ಅದ್ಭುತ ಅಲ್ವಾ? ಮತ್ತೆ ರಿಪೀಟ್ ಮಾಡಲ್ಲ, ಗಿರ್ವಿ ಇಟ್ಟಿದಂಥ ಬೈಬಲ್ ವಾಪಸ್ ತನ್ನ ಬಳಿಗೆ ಬರುತ್ತೆ. ದೇವರು ಎಷ್ಟು ಅದ್ಭುತವಾಗಿ ತನ್ನ ಬಳಿಗೆ ಸೇರೋ ರೀತಿಯಲ್ಲಿ ಮಾಡ್ತಾನೆ ನೋಡಿ. ಇದು ನಿಜಕ್ಕೂ ಆಶ್ಚರ್ಯ. ಇದು ವಿಲಿಯಂ ಜೀವನವನ್ನೇ ಬದಲಾಯಿಸುತ್ತೆ. ಅವಾಗ ಅರ್ಥ ಆಗುತ್ತೆ ತನ್ನ ತಾಯಿಯ ಪ್ರಾರ್ಥನೆಯನ್ನು, ತನ್ನ ತಾಯಿಯ ಪ್ರಾರ್ಥನೆಯ ಶಕ್ತಿ ಎಂಥದ್ದು ಅಂತ. ಆಗಿಂದಾಗಲೇ ಅದನ್ನು ಒಪ್ಪಿಸ್ಕೊಟ್ಟು ರಕ್ಷಿಸಲ್ಪಡ್ತಾನೆ. ನಾನೊಂದು ಮಾತೇಳ, ಎಷ್ಟೋ ಜನ ತಾಯಿದರು ನಾನು ನೋಡಿದ್ದೀನಿ, ಕ್ಷಮಿಸಿ ಮಾತು ಹೇಳ್ತಾ ಇದ್ದೀನಂತ, ಕೆಲವು ಕ್ರೈಸ್ತ ಮಕ್ಕಳನ್ನ ಹಾಗೆ ಬಿಟ್ಬಿಡ್ತಿರ್ತಾರೆ. ಅವರ ಜವಾಬ್ದಾರಿಯನ್ನು ಅವ್ರ ಹೆಗಲ ಮೇಲೆ ಹೊತ್ಕೊಂಡು ಮೊಣಕಾಲ ಮೇಲೆ ಕುತ್ಕೊಳ್ಳಲ್ಲ, ದಾರಿಗೆ ಬಿಟ್ಬಿಟ್ಟಿರ್ತಾರೆ. ಹೆಂಗನ ಹಾಳಾಗಿ ಹೋಗ್ರಿ, ನಿಮ್ಗೆ ಇಷ್ಟ ಬಂದದ್ದು ಮಾಡ್ಕೊಳ್ಳಿ ಅಂತ. ಕೆಲವರು ತಾಯಂದಿರು ಸೋಕಿಗೆ ಬಿದ್ದಿರ್ತಾರೆ. ಕೆಲವರು ತಾಯಂದ್ರಿಗೆ ಮನೆ ಚಿಂತೆ ಇರಲ್ಲ. ಕೆಲವು ತಾಯಂದ್ರಿಗೆ ಹೊರಗಡೆ ತಿನ್ನಬೇಕು, ಹೋಟ್ಲಿಗೆ ಹೋಗ್ಬೇಕು, ಯಾವಾಗಲೂ ಝೊಮೊಟೊ ಅವು ಇವು ತರಿಸ್ಕೋಬೇಕು, ಶಾಪಿಂಗ್ ಮಾಡ್ಕೋಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಚರ್ಚಿಗೆ ಸಂಬಂಧಪಟ್ಟ ಆಲೋಚನೆ, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಆಲೋಚನೆ, ತನಗೆ ಕೊಡಲ್ಪಟ್ಟಂಥ ರಕ್ಷಣೆಯ ಆಲೋಚನೆಯನ್ನು ಆ ತಾಯಿ ಹೊಂದದೆ ಹಾಗೆ ಮೂರ್ಖಳಾಗಿ ಬದುಕಿರ್ತಾಳೆ. ಆದರೆ ಇವತ್ತು ಒಂದು ವೇಳೆ ಈ ಮೆಸೇಜ್ ನೀನೇನಾದರೂ ಕೇಳ್ತಾ ಇದ್ದೆ, ವಿಲಿಯಂನ ತಾಯಿಯನ್ನು ನೀನು ಎಕ್ಸಾಂಪಲ್ ಆಗಿ ಇಟ್ಕೊಂಡ್ರೆ ನಿಶ್ಚಯವಾಗಿ ನಿನ್ನ ಮಕ್ಕಳು ಬದುಕಿ ರಕ್ಷಣೆಗೆ ಒಳಗಾಗಿ ಸಜ್ಜನರಾಗಿ ಅದ್ಭುತವಾಗಿ ಸಮಾಜದಲ್ಲಿ ನಿಲ್ತಾರೆ ಪ್ರಿಯರೇ. ಹಾಗಾಗಿ ಇಂಥ ತಾಯಂದಿರು ಪ್ರತಿ ಕ್ರೈಸ್ತ ಕುಟುಂಬಕ್ಕೆ ಸಿಕ್ಕಿದಾಗ ಪ್ರತಿ ಮನೆಯಲ್ಲೊಬ್ಬ ಕ್ರೈಸ್ತ ಯೋಧನೆ ಎದ್ದೇಳ್ತಾನೆ, ಪ್ರತಿ ಮನೆಯಲ್ಲೊಬ್ಬ ರಕ್ಷಣೆ ವೀರನೇ ಎದ್ದೇಳ್ತಾನೆ ಅನ್ನೋ ನಮಗೆ ಬಲವಾದ ನಂಬಿಕೆ. ಹಾಗಾಗಿ ತಾಯಂದಿರು ಪ್ರಾರ್ಥನೆ ಮಾಡಬೇಕು. ತಾಯಿಯ ಪ್ರಾರ್ಥನೆಗೆ ಶಕ್ತಿ ಇರುತ್ತೆ, ಬಲ ಇರುತ್ತೆ. ಇವತ್ತು ನಾನು ನಿಂತಿರೋದು ನನ್ನ ತಾಯಿಯ ಪ್ರಾರ್ಥನೆ ಮತ್ತು ಕಣ್ಣೀರು ಅನ್ನೋದು ನನಗೆ ಬಹಳ ಮನವರಿಕೆ ಮಾಡಿಕೊಡ್ತಾ ಇದೆ. ಆದರೆ ಆಕೆ ನನ್ನ ಜೊತೆಗಿಲ್ಲ. ಆದರೂ ಸಹ ಆಕೆಯ ಪ್ರಾರ್ಥನೆಗಳು ನನ್ನನ್ನು ಆಶೀರ್ವದಿಸಿದಂಥ ವಿಷಯ ನಾನು ನಿಜವಾಗ್ಲೂ ನನ್ನ ಬೆನ್ನಿಗೆ ನಿಂತಿದೆ ಅಂತ ನಾನು ನಂಬ್ತೇನೆ. ನಿಮ್ಮ ಮಕ್ಕಳನ್ನು ಕೈ ಬಿಟ್ಟು ಬಿಡಬೇಡ್ರಿ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಅವ್ರಿಗೋಸ್ಕರ ಭಾರವಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ದಿನದಲ್ಲಿ ಒಂದು 15 ನಿಮಿಷನೋ 20 ನಿಮಿಷ ಅವ್ರನ್ನ ಒಪ್ಪಿಸ್ಕೊಟ್ಟು ಕಣ್ಣೀರಿನಲ್ಲಿ ಪ್ರಾರ್ಥನೆ ಮಾಡಿರಿ. ಮಕ್ಕಳನ್ನೇ ಅಂತಲ್ಲ, ನಿಮ್ಮ ಮನೆಯಲ್ಲಿ ಯಾರೇ ಆಗಿದ್ರೂ ಸಹ ಪ್ರಾರ್ಥನೆಗೆ ಶಕ್ತಿ ಇದೆ ಅನ್ನೋದನ್ನು ಈ ವಿಷಯ ನಮಗೆ ಮನವರಿಕೆ ಮಾಡಿಕೊಡುತ್ತೆ, ತಿಳಿಸಿಕೊಡುತ್ತೆ. ಅದಾದ ನಂತರ ಇಲ್ಲಿಗೆ ಮುಗ್ದಿಲ್ಲ ಪ್ರಿಯರೇ, ಆತನು ಅದ್ಭುತವಾದಂಥ ಹಾಡುಗಳನ್ನು ರಚಿಸಿದ್ದಾನೆ ವಿಲಿಯಂ. ಈ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ರಿವೈವ್ ಅಸ್ ಅಗೇನ್, ಹಲ್ಲೆಲೂಯ ದೈನ್ ದ ಗ್ಲೋರಿ, ಹಲ್ಲೆಲೂಯ ಆಮೆನ್ ಅಂತ, ಹಲ್ಲೆಲೂಯ ದೈನ್ ದ ಗ್ಲೋರಿ, ರಿವೈವ್ ಅಸ್ ಅಗೇನ್ ಅಂತ ಈ ಹಾಡನ್ನು ಅವರೇ ಬರೆದಿರೋದು. ಈ ಹಾಡು ನಿಮ್ಗೆ ಏನಾದರೂ ಬೇಕಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ, ಕೇಳಿ. ಇದು ಆಗಿನ ಕಾಲದಲ್ಲಿ 1839ನಲ್ಲಿ ರಕ್ಷಿಸಲ್ಪಟ್ಟಿರುವಂಥ ಆ ಸ್ಟೈಲಲ್ಲಿ ಬರೆದಂಥ ಹಾಡುಗಳು. ಹಾಗಾಗಿ ನಮ್ಮ ಸ್ಟೈಲಲ್ಲಿ ಇರಲ್ಲ, ಅವರು ಇಂಗ್ಲೀಷ್ ಸ್ಟೈಲಲ್ಲಿ ಬರೆದಿದ್ದಾರೆ. ಆದರೆ ಕೊನೆಯದಾಗಿ ನಾನು ಹೇಳೋದು ಏನು ಗೊತ್ತಾ, ಅದ್ಭುತವಾಗಿ ಆ ಬೈಬಲ್ ಅವನ ಬಳಿಗೆ ಬಂತು. ಕುಡಿಯೋಕ್ಕೆ ಕಾಸಿಲ್ಲದೆ ಇಟ್ಟಿರುವಂಥ ಆ ಒಂದು ಬೈಬಲ್ ವಾಪಸ್ ದೇವರು ಅವನ ಕೈಲಿಗೆ ಕಳಿಸಿ ದೇವರ ಆತನನ್ನು ರಕ್ಷಿಸ್ಕೊಳ್ತಾನಲ್ಲ, ಇದು ಅದ್ಭುತ. ಹಾಗಾಗಿ ದೇವರ ಕಾರ್ಯಗಳು ಅದ್ಭುತವಾಗಿರುತ್ತೆ. ನಿಂತು ನೋಡಬೇಕು, ತಾಳ್ಮೆಯಿಂದ ನೋಡಬೇಕು. ಅವನ ಟೈಮ್ ಸ್ಟಾರ್ಟ್ ಮಾಡಿದಾಗ ನಿನ್ನನ್ನು ಹಿಡಿದಿಕ್ಕಕ್ಕೆ ಯಾರ ಕೈಲೂ ಆಗಲ್ಲ. ಆತನ ಬಾಗಿಲು ತೆಗೆದ್ರೆ ಯಾರು ಮುಚ್ಚಕ್ಕಾಗಲ್ಲ. ಆತನ ಉಪಯೋಗಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಯಾರು ಹಿಂದಕ್ಕೆ ಎಳೆಯಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಪ್ರಾರ್ಥನೆಗೆ ಬಲ ಇದೆ, ಪ್ರಾರ್ಥನೆಗೆ ಶಕ್ತಿ ಇದೆ. ಹಾಗಾಗಿ ಎಂದು ಕುಸ್ತು ಹೋಗ್ಬೇಡ್ರಿ, ನಿಮ್ಮ ಪ್ರಾರ್ಥನೆಗಳು ನಿಮಗೆ ರಿಸಲ್ಟ್ ತಂದು ಕೊಟ್ಟೇ ಕೊಡುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಇನ್ಸ್ಪೈರ್ ಮಾಡಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ವಿಲಿಯಂ ಪ್ಯಾಟನ್ ಮ್ಯಾಕಿ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ನಿಶ್ಚಯವಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ನೆಕ್ಸ್ಟ್ ವಿಡಿಯೋ ಮತ್ತೆ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ದೇವರು ಎಲ್ಲರನ್ನ ಕೃಪೆಯಿಂದ ನಮ್ಮನ್ನು ಕಾಪಾಡಲಿ. ಥ್ಯಾಂಕ್ ಯು.